ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ಯಾವೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಅನ್ನುವಂತಹದ್ದನ್ನ ಮೊದಲಿಗೆ ತೋರಿಸ್ತೀನಿ ನೋಡಿ. ಬ್ರಸೆಲ್ಸ್ನಿಂದ ಬೆಂಗಳೂರಿಗೆ ಬಂತು ಡ್ರಗ್ಸ್, ಸ್ಯಾಂಡಲ್ವುಡ್ಗೂ ಹಬ್ಬಿದೆ ನಶೆಯ ಲಿಂಕ್, ಎನ್ಸಿಬಿ ಬಲೆಗೆ ಬೀಳ್ತಾರ ಬಿಗ್ ಸ್ಟಾರ್. ಸಿಸಿಬಿ ಪೊಲೀಸರ ಭರ್ಜರಿ ಬೇಟೆ, ಆಯಿಲ್ ಟ್ಯಾಂಕರ್ನಲ್ಲಿ ಸಿಕ್ಕಿತು 2 ಕ್ವಿಂಟಾಲ್ ಗಾಂಜಾ ಮೂಟೆ, ಡಿಜೆ ಹಳ್ಳಿಯ ಗಲಭೆಕೋರರಿಗೂ ಅಮಲಿನ ನಂಟು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಿಜೆಪಿಯ ಆಂತರಿಕ ಗುದ್ದಾಟ, ಅಧಿಕಾರಿಗಳ ವರ್ಗಾವಣೆಗೆ ಶಾಸಕರ ಸಿಟ್ಟು, ಆರ್ ಅಶೋಕ್ ವಿರುದ್ಧ ಶುರುವಾಯ್ತಾ ಸಮರ. ನಾವು ಉದ್ಯಾನ ನಗರಿ ಅಂತೀವಿ, ಸಿಲಿಕಾನ್ ಸಿಟಿ ಅಂತೀವಿ. ಈ ರೀತಿಯಾಗಿ ಖ್ಯಾತಿಯನ್ನ ಪಡೆದಿರತಕ್ಕಂತಹ ಬೆಂಗಳೂರಿನಲ್ಲಿ ಮಾದಕ ದ್ರವ್ಯದ ವ್ಯಾಪಾರವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದು ಭೂಗತವಾಗಿ ನಡೀತಕ್ಕಂತಹ ಈ ಒಂದು ಲೋಕ. ಇದರಲ್ಲಿ ಹಂಚಿಕೆ ಆಗ್ತಾ ಇರುವಂತಹ, ಮಾರಾಟ ಆಗ್ತಾ ಇರುವಂತಹ ಡ್ರಗ್ಸ್, ಗಾಂಜಾ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಗಾಂಜಾಗೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು, ಸಿಸಿಬಿ ಪೊಲೀಸರು ರೇಡ್ ಮಾಡಿ ದಾಳಿಯನ್ನು ನಡೆಸಿ ಹಿಡಿದಿದ್ದಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಡ್ರಗ್ಸ್ಗೆ ಸಂಬಂಧಿಸಿರುವಂತಹ ಸುದ್ದಿಯನ್ನು ತೋರಿಸಬೇಕು. ಎನ್ಸಿಬಿ ಈಗಾಗಲೇ 3 ಪ್ರಮುಖರನ್ನ ಅರೆಸ್ಟ್ ಮಾಡಿದೆ ಬೆಂಗಳೂರಿನಲ್ಲಿ. ಇವರು ಡ್ರಗ್ಸ್ ಜಾಲದ ಕಿಂಗ್ ಪಿನ್ಗಳು. ಬ್ರಸೆಲ್ಸ್ನಿಂದ ಬೆಂಗಳೂರಿಗೆ ಡ್ರಗ್ಸ್ ಬಂದಿದೆ ಅನ್ನುವಂಥದ್ದು, ಮುಂಬೈಗೂ ಇದರ ನಂಟಿದೆ, ಸ್ಯಾಂಡಲ್ವುಡ್ಗೂ ಇದರ ಲಿಂಕ್ ಇದೆ ಅನ್ನುವಂಥದ್ದು ಇದರ ಮೇನ್ ಪಾಯಿಂಟ್ಸ್. ಆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರು ಇಂದಿನ ಈ ಸುದ್ದಿ ಕೇಳುತ್ತಲೇ ಬೆಚ್ಚಿ ಬಿದ್ದಿದೆ. ಉದ್ಯಾನ ನಗರಿಯನ್ನ ಮಾದಕ ದ್ರವ್ಯದ ಮಾರಾಟ ಕೇಂದ್ರವಾಗಿ ಮಾರ್ಪಡಿಸುವ ಜಾಲವೊಂದನ್ನ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಭೇದಿಸಿದೆ. ಸ್ಯಾಂಡಲ್ವುಡ್ನ ಪ್ರಮುಖ ನಟ ನಟಿಯರು, ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿರುವ ಸೆಲೆಬ್ರಿಟಿಗಳು ಈ ಗ್ಯಾಂಗ್ನ ಗ್ರಾಹಕರು ಅಂತ ಎನ್ಸಿಬಿ ಹೇಳಿದೆ. ಅಲ್ಲಿಗೆ ನಶೆಯ ಕಿಕ್ಕು ಈಗ ಸ್ಯಾಂಡಲ್ವುಡ್ಗೂ ಹಬ್ಬಿದೆ ಎನ್ನುವುದು ಎನ್ಸಿಬಿ ಪಕ್ಕಾ ಮಾಡಿದೆ. ಬೆಂಗಳೂರಿನ ಹೊರವಲಯದಲ್ಲಿ ಅವಿತಿದ್ದಳು ಸ್ಯಾಂಡಲ್ವುಡ್ನ ನಶೆ ಕನ್ಯೆ. ಅಂದಹಾಗೆ ಈ ಲೇಡಿಯೇ ಇಲ್ಲಿನ ಕಿಂಗ್ ಪಿನ್. ಈಕೆಯ ಹೆಸರು ಅನಿಕಾ. ಬೆಂಗಳೂರಿನ ಹೊರವಲಯದ ದೊಡ್ಡಗುಬ್ಬಿಯಲ್ಲಿರುವ ಅಪಾರ್ಟ್ಮೆಂಟ್ ಒಂದರ ವಾಸಿ ಈಕೆ. ಇವಳೇ ಸ್ಯಾಂಡಲ್ವುಡ್ನ ನಟ ನಟಿಯರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದವಳು. ಹೈಟೆಕ್ ಗ್ರಾಹಕರಿಗಷ್ಟೇ ಸಿಗುವ ಡ್ರಗ್ಸ್ ಡೀಲರ್ ಈಕೆ. ಇವಳ ಇದೇ ಅಪಾರ್ಟ್ಮೆಂಟ್ ನಲ್ಲಿ 145ರಷ್ಟು ಎಂಡಿಎಂಎ, 180ಕ್ಕೂ ಹೆಚ್ಚು ಎಲ್ಎಫ್ಟಿಗಳು ಸಿಕ್ಕಿವೆ. ಅಂದ್ರೆ ಈಕೆಗಿದ್ದ ಗಿರಾಕಿಗಳ ಸಂಖ್ಯೆ ಎಷ್ಟು ಎನ್ನುವುದನ್ನ ಊಹಿಸಬಹುದು. ಪೋಸ್ಟ್ ಆಫೀಸ್ನಲ್ಲಿ ಸಿಕ್ಕಿತ್ತು ಡ್ರಗ್ಸ್ ಜಾಲದ ಮೂಲ. ಚಾಮರಾಜಪೇಟೆಯಲ್ಲಿರುವ ಇಂಟರ್ನ್ಯಾಷನಲ್ ಪೋಸ್ಟ್ ಆಫೀಸ್ಗೆ ಬೆಲ್ಜಿಯಂನ ಬ್ರಸೆಲ್ಸ್ನಿಂದ 159 ಗ್ರಾಂ ತೂಕದ ಕೊರಿಯರ್ ಬಂದಿತ್ತು. ಆದರೆ ಇದರ ಗಾತ್ರ ಕಂಡು ಅನುಮಾನಗೊಂಡ ಇಲ್ಲಿನ ಸಿಬ್ಬಂದಿ ನೇರವಾಗಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋಗೆ ಮಾಹಿತಿ ನೀಡ್ತಾರೆ. ಅವರು ಬಂದು ಪರಿಶೀಲಿಸಿದಾಗ ಡ್ರಗ್ಸ್ ಇರುವುದು ಗೊತ್ತಾಗಿದೆ. ಆದರೆ ಇದೇ ಕೊರಿಯರ್ಗೆ ಬೆಂಗಳೂರಿನ ತಪ್ಪು ವಿಳಾಸವೊಂದನ್ನ ನೀಡಲಾಗಿತ್ತು. ಹಾಗಿದ್ದರೂ ಇದರ ಬೆನ್ನು ಹತ್ತಿದ ಎನ್ಸಿಬಿ ಅಧಿಕಾರಿಗಳು ಮುಂಬೈನಲ್ಲಿದ್ದ ವಿದೇಶಿ ಪ್ರಜೆ ರೆಹಮಾನ್ ಎನ್ನುವವನನ್ನ ಬೇಟೆಯಾಡಿದ್ದಾರೆ. ಇಷ್ಟಕ್ಕೂ ರೆಹಮಾನ್ ಈ ಡ್ರಗ್ಸ್ ದಂಧೆಯ ಕಿಂಗ್ ಪಿನ್. ಈತನನ್ನ ವಿಚಾರಣೆ ನಡೆಸಿದಾಗ ಅನೂಪ್ ಎಂಬ ಬೆಂಗಳೂರಿನ ಡ್ರಗ್ಸ್ ಹ್ಯಾಂಡ್ಲರ್ ಬಗ್ಗೆ ಬಾಯ್ಬಿಟ್ಟಿದ್ದ. ಅನೂಪ್ನನ್ನ ಸೆರೆ ಹಿಡಿದ ಎನ್ಸಿಬಿಗೆ ಮತ್ತೊಬ್ಬ ಡ್ರಗ್ಸ್ ಹ್ಯಾಂಡ್ಲರ್ ರಾಜೇಶ್ ರವೀಂದ್ರನ್ನ ಮಾಹಿತಿ ಸಿಗುತ್ತೆ. ಈ ಇಬ್ಬರನ್ನು ತೀವ್ರ ವಿಚಾರಣೆ ನಡೆಸಿದಾಗಲೇ ಹೊರಬಿದ್ದಿದ್ದು ಈ ನಶೆ ಕನ್ಯೆಯ ಡೀಟೇಲ್. ಸ್ಯಾಂಡಲ್ವುಡ್
ಸ್ಯಾಂಡಲ್ವುಡ್ ನಟ ನಟಿಯರೇ ಅನಿಕಾಳ ಹೈಟೆಕ್ ಗ್ರಾಹಕರು. ಬೆಂಗಳೂರಿನ ಹೊರವಲಯದ ದೊಡ್ಡಗುಬ್ಬಿಯಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ಇದೇ ಅನಿಕಾ ಸ್ಯಾಂಡಲ್ವುಡ್ನ ನಶೆ ಕನ್ಯೆ ಎನ್ನುವುದು ಎನ್ಸಿಬಿಗೆ ಗೊತ್ತಾಗಿದೆ. ಈಕೆಯ ಅಪಾರ್ಟ್ಮೆಂಟ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಕೂಡ ಪತ್ತೆಯಾಗಿದೆ. ಅಂದಹಾಗೆ ಸ್ಯಾಂಡಲ್ವುಡ್ನ ಖ್ಯಾತ ನಟ ನಟಿಯರು, ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗುವ ಸ್ಪರ್ಧಿಗಳು ಈಕೆಯ ಗ್ರಾಹಕರು ಎನ್ನುವುದನ್ನ ಎನ್ಸಿಬಿ ಅಧಿಕಾರಿಗಳೆದುರು ಬಾಯ್ಬಿಟ್ಟಿದ್ದಾಳೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಎನ್ಸಿಬಿ ಅಧಿಕಾರಿಗಳಿಗೆ ಶಾಕ್ ನೀಡಿತು ಇದೇ ಅನಿಕಾ ಹಾಗೂ ಮುಂಬೈನಲ್ಲಿ ಸೆರೆ ಸಿಕ್ಕ ರೆಹಮಾನ್ ಗಂಡ ಹೆಂಡತಿ ಎನ್ನುವುದು. ತನ್ನ ಪತ್ನಿಯನ್ನ ರಕ್ಷಿಸಲು ರೆಹಮಾನ್ ಕೇವಲ ಡ್ರಗ್ಸ್ ಹ್ಯಾಂಡ್ಲರ್ ಅನೂಪ್ನ ಹೆಸರು ಹೇಳಿದ್ದ. ಆದರೆ ಎನ್ಸಿಬಿ ತನಿಖೆ ಆತನ ಪತ್ನಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ. ಸಮರ್ಪಕ ತನಿಖೆ ನಡೆಯುತ್ತಾ ಹೋದ್ರೆ ನಶೆ ಏರಿಸುವ ನಟ ನಟಿಯರ ವಿವರ ಕೂಡ ಹೊರಬೀಳಲಿದೆ. ಪ್ರಜ್ವಲ್, ಟಿವಿ9 ಬೆಂಗಳೂರು. ಒಂದ್ ಕಡೆಯಲ್ಲಿ ಎನ್ಸಿಬಿ ಡ್ರಗ್ಸ್ ಜಾಲವನ್ನ ಭೇದಿಸಿದರೆ ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನ ಸಿಸಿಬಿ ಪೊಲೀಸರು ಗಾಂಜಾ ಗ್ಯಾಂಗ್ ಅನ್ನ ಪತ್ತೆ ಹಚ್ಚಿದ್ದಾರೆ. ಕೇವಲ 5 ಗ್ರಾಂ ಗಾಂಜಾ ಬಳಕೆ ಮಾಡಿದ್ರೆ ನಶೆ ಏರುತ್ತೆ ಅನ್ನುವಂಥದ್ದನ್ನ ಸಾಮಾನ್ಯವಾಗಿ ಈಗಾಗಲೇ ಹೇಳ್ತಾ ಇರುವಂತಹದ್ದು. ಆದರೆ ಇಲ್ಲಿ ಸಿಕ್ಕಿರುವಂಥದ್ದು ಬರೋಬ್ಬರಿ 2 ಕ್ವಿಂಟಾಲ್ನಷ್ಟು, 5 ಗ್ರಾಮ್ ಇಲ್ಲಿ 2 ಕ್ವಿಂಟಾಲಲ್ಲಿ 2 ಕ್ವಿಂಟಾಲ್ನಷ್ಟು ಗಾಂಜಾ ಸಿಕ್ಕಿರುವಂತಹದ್ದು. ಹಾಗಿದ್ರೆ ಇವರ ಜಾಲ ಎಷ್ಟು ದೊಡ್ಡ ಮಟ್ಟದಿರಬಹುದು, ಇವರ ಆಪರೇಷನ್ ಯಾವ ಸ್ವರೂಪದಲ್ಲಿ ಇದೆ, ಆ ಸುದ್ದಿಯನ್ನು ತೋರಿಸಿ ನೋಡಿ. ಒಂದು ಕಡೆ ಹೈಟೆಕ್ ಡ್ರಗ್ ಸಪ್ಲೈ ಗ್ಯಾಂಗ್ ಸೆರೆ ಸಿಕ್ಕಿದೆ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಸ್ಯಾಂಡಲ್ವುಡ್ನ ಕದ ತಟ್ಟುತ್ತಿದೆ. ಮತ್ತೊಂದೆಡೆ ಬೆಂಗಳೂರಿನ ಸಿಸಿಬಿಯ ನಾರ್ಕೋಟಿಕ್ಸ್ ವಿಂಗ್ 2 ಕ್ವಿಂಟಾಲ್ ಗಾಂಜಾ ಪತ್ತೆ ಮಾಡಿದೆ. ಇಷ್ಟಕ್ಕೂ ಆಂಧ್ರಪ್ರದೇಶದ ವೈಜಾಗ್ನಿಂದ ಬೆಂಗಳೂರಿನ ಕಡೆಗೆ ಆಯಿಲ್ ಟ್ಯಾಂಕರ್ ಒಂದರಲ್ಲಿ ನೀಟಾಗಿ ಪ್ಯಾಕ್ ಮಾಡಿದ ಪಾರ್ಸೆಲ್ ಬರ್ತಿತ್ತು. ಆ ಪ್ಯಾಕ್ಗಳಲ್ಲಿರುವುದು ಗಾಂಜಾ ಎನ್ನುವ ಮಾಹಿತಿ ಸಿಸಿಬಿ ಪೊಲೀಸರಿಗೆ ಪಕ್ಕಾ ಆಗಿತ್ತು. ಇದರಂತೆ ನಿನ್ನೆ ಸಂಜೆ ದೇವನಹಳ್ಳಿಯಲ್ಲಿ ಆಯಿಲ್ ಟ್ಯಾಂಕರ್ ಅನ್ನ ತಡೆದು ತಪಾಸಣೆ ಮಾಡಿದಾಗ 203 ಕೆಜಿ ತೂಕದ ಗಾಂಜಾ ಸಿಕ್ಕಿದೆ. ದೇವನಹಳ್ಳಿಯಿಂದಲೇ ಕರ್ನಾಟಕದ ವಿವಿಧೆಡೆಗೆ ಗಾಂಜಾ ಹಂಚಿಕೆ. 2 ಕ್ವಿಂಟಾಲ್ ತೂಕದ ಗಾಂಜಾವನ್ನ ಮೈಸೂರಿನ ಕೈಸರ್ ಪಾಷಾ, ಟ್ಯಾಂಕರ್ ಡ್ರೈವರ್ ಸಮೀರ್ ಮತ್ತು ಇಸ್ಮಾಯಿಲ್ ಸೇರಿಕೊಂಡು ದೇವನಹಳ್ಳಿಯಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಹಂಚಿಕೆ ಮಾಡುತ್ತಿದ್ದರು ಎಂದು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ತಿಳಿಸಿದ್ದಾರೆ. ನೆಟ್ವರ್ಕ್ ಇದೆ. ಈ ಎಲ್ಲ ಸುತ್ತಮುತ್ತ ಪ್ರದೇಶದಲ್ಲಿ ಕಾಲೇಜ್ಗಳಲ್ಲಿ ಒಂದು ನೆಟ್ವರ್ಕ್ ಮುಖಾಂತರ ಎಲ್ಲ ಕಡೆ ಹಂಚ್ತಾರೆ. ಚಿಕ್ಕಬಳ್ಳಾಪುರ ಆಗಲಿ, ಇಲ್ಲಿಗೆ ರಾಮನಗರ ಆಗಲಿ, ಸುತ್ತಮುತ್ತ ಪ್ರದೇಶದಲ್ಲಿ ಎಲ್ಲಿ ಕಾಲೇಜ್ ಇದೆ ಅಲ್ಲಿವರೆಗೆ ಇವ್ರದ್ದು ಒಂದೊಂದು ಅಲ್ಲಿಂದ ತಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋರು. ದೇ ಆರ್ ದ ಪೆಡ್ಲರ್ಸ್. ಆ್ಯಕ್ಚುಲಿ ನಾವು ಇವತ್ತುವರೆಗೆ ಸಣ್ಣ ಪುಟ್ಟ ಕನ್ಸಂಪ್ಷನ್ವರೆಗೆ ಹೇಳ್ತಾ ಇದ್ದೀವಿ. ದೇ ಆರ್ ರಿಯಲ್ ಪೆಡ್ಲರ್ಸ್ ಹೂ ವಿಲ್ ಬ್ರಿಂಗ್ ಆ್ಯಂಡ್ ಪುಷ್ ಇಟ್ ಇನ್ ಟು ದಿ ಸೊಸೈಟಿ. ಮೊನ್ನೆಯಷ್ಟೇ ಡಿಜೆ ಹಳ್ಳಿಯಲ್ಲಿ ಸಮಾಜದ್ರೋಹಿ ಶಕ್ತಿಗಳು ನರ ರಾಕ್ಷಸರಂತೆ ವರ್ತಿಸಿದಾಗ ಅವರಲ್ಲಿ ಹಲವರು ಗಾಂಜಾ ಗುಂಗಿನಲ್ಲಿದ್ದರು ಎಂಬ ಆರೋಪ ಕೇಳಿಬಂದಿತ್ತು. ನಶೆಯಲ್ಲಿ ತೇಲಾಡುತ್ತಿದ್ದವರು ಪೊಲೀಸರ ಮೇಲೆಯೇ ಕೈ ಮಾಡಿದರು. ಈ ಗಾಂಜಾ ಗ್ಯಾಂಗ್ಗಳನ್ನ ಮಟ್ಟ ಹಾಕದಿದ್ದರೆ ಕರ್ನಾಟಕದಲ್ಲಿ ನಶೆಯ ತೇಲಾಟ ಇನ್ನೂ ಹೆಚ್ಚಾಗುವ ಅಪಾಯ ತಪ್ಪಿದ್ದಲ್ಲ. ಸುನಿಲ್, ಟಿವಿ9 ಬೆಂಗಳೂರು. ಬಿಬಿಎಂಪಿಗೆ ಯಾವಾಗ ಚುನಾವಣೆ ನಡೆಯುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅವಧಿಯನ್ನು ಮುಕ್ತಾಯ ಆಗ್ತಾ ಇದೆ, ಆಡಳಿತಾಧಿಕಾರಿ ಬರುವುದು ಕೂಡ ಪಕ್ಕಾ ಆಗ್ತಾ ಇದೆ. ಇದರ ನಡುವೆನೇ ಬಿಜೆಪಿ ನಾಯಕರ ನಡುವೆ ಆಂತರಿಕ ಗುದ್ದಾಟವೊಂದು ಬಹಳ ಜೋರಾಗಿ ಸಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರಾಬಲ್ಯವನ್ನ ಸಾಧಿಸಬೇಕು ಅನ್ನೋದು ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಆಂತರಿಕ ಗುದ್ದಾಟದ ಒಂದು ಪ್ರಮುಖ ಭಾಗ. ಸರ್ಕಾರ ಬಂದದಿಂದಲೂ ಕೂಡ ಇದು ನಡೀತಾ ಇದೆ. ಈಗ ಅಶೋಕ್ ವರ್ಸಸ್ ಅದರ್ಸ್ ಅನ್ನುವ ಸ್ವರೂಪವನ್ನು ಇದು ಪಡ್ಕೊಳ್ತಿರುವಂತಹ ಲಕ್ಷಣ ಕಾಣ್ತದೆ. ಯಾಕಂದ್ರೆ ಅದಕ್ಕೆ ಸಂಬಂಧಿಸಿದ ಒಂದು ಸಭೆ ಕೂಡ ಇವತ್ತು ನಡೆದಿದೆ. ಆ ಸುದ್ದಿ ತೋರಿಸಿ ನೋಡಿ.
ಒಂದೆಡೆ ರಾಜ್ಯ ಪ್ರವಾಸದಲ್ಲಿರುವ ಕಂದಾಯ ಸಚಿವ ಆರ್ ಅಶೋಕ್, ಮತ್ತೊಂದೆಡೆ ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ನಡೆದಿರುವ ಬೆಂಗಳೂರಿನ ಬಿಜೆಪಿ ನಾಯಕರ ಸಭೆ. ಇದು ಬಿಬಿಎಂಪಿಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರಾವಧಿ ಮುಕ್ತಾಯದ ಹಂತ ತಲುಪುತ್ತಿದ್ದಂತೆ ಬೆಂಗಳೂರಿನ ಬಿಜೆಪಿ ನಾಯಕತ್ವಕ್ಕೆ ನಡೆಯುತ್ತಿರುವ ಫೈಟ್ ಎನ್ನುವುದನ್ನ ಸ್ಪಷ್ಟವಾಗಿ ತೋರಿಸಿಕೊಡುತ್ತಿದೆ. ಇಂದು ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ, ಸಚಿವರಾದ ಸುರೇಶ್ ಕುಮಾರ್, ಎಸ್ಟಿ ಸೋಮಶೇಖರ್, ಭೈರತಿ ಬಸವರಾಜ್, ಕೆ ಗೋಪಾಲಯ್ಯ ಸೇರಿದಂತೆ ಬಿಜೆಪಿಯ ಶಾಸಕರು ಸೇರಿ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಸಭೆ ನಡೆಸಿದ್ದಾರೆ. ಸಭೆಯ ಮಧ್ಯೆಯೇ ಕೊರೋನಾ ನೆಪ ಹೇಳಿ ಬಿಬಿಎಂಪಿ ಆಯುಕ್ತರಿಗೆ ಬುಲಾವ್. ಅಸಲಿಗೆ ಕೆಕೆ ಗೆಸ್ಟ್ ಹೌಸ್ನಲ್ಲಿ ಕುಳಿತಿದ್ದ ಬಿಜೆಪಿ ನಾಯಕರು ವಾರ್ಡ್ ಮೀಸಲಾತಿ, ವಾರ್ಡ್ ಪುನರ್ವಿಂಗಡಣೆ ಹಾಗೂ ಚುನಾವಣೆ ಸಿದ್ಧತೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇದರ ನಡುವೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ರನ್ನು ಕರೆಸಿಕೊಂಡಿದ್ದಾರೆ. ಕೊರೋನಾ ವಿಚಾರದಲ್ಲಿ ಬಿಬಿಎಂಪಿ ಕೈಗೊಂಡಿರುವ ಕೆಲಸಗಳ ಮಾಹಿತಿ ನೀಡಬೇಕು ಎಂದು ಅವರನ್ನ ಕರೆಸಿಕೊಂಡು ಕೊರೋನಾದ ಜತೆಗೆ ವಾರ್ಡ್ ಮೀಸಲಾತಿ ಮತ್ತು ಚುನಾವಣಾ ಸಿದ್ಧತೆಯ ಬಗ್ಗೆಯೂ ಮಾಹಿತಿ ಪಡೆದುಕೊಂಡಿದ್ದಾರೆ ಎನ್ನುವುದನ್ನ ಬಿಜೆಪಿಯ ಮೂಲಗಳು ಖಚಿತಪಡಿಸಿವೆ. ಇಷ್ಟಕ್ಕೂ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಈ ಹಿಂದೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ ಅಶೋಕ್ ಜತೆ ಕೆಲಸ ಮಾಡಿದ್ದಾರೆ. ಬಿಬಿಎಂಪಿಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರಾವಧಿ ಮುಕ್ತಾಯವಾದ ನಂತರ ಸರ್ಕಾರ ಆಡಳಿತಾಧಿಕಾರಿ ನೇಮಿಸಲು ಸಿದ್ಧತೆ ನಡೆಸಿದೆ. ಇದರಿಂದಾಗಿ ಬಿಬಿಎಂಪಿಯಲ್ಲಿ ಆರ್ ಅಶೋಕ್ ಸಂಪೂರ್ಣ ಕಂಟ್ರೋಲ್ ತೆಗೆದುಕೊಳ್ಳುತ್ತಾರೆ ಎನ್ನುವುದು ಬಿಜೆಪಿಯ ಇತರೆ ನಾಯಕರನ್ನ ಕೆರಳಿಸಿದೆ. ಅಲ್ಲದೆ ಆರ್ ಅಶೋಕ್ ಒತ್ತಾಸೆಯಂತೆ ಬಿಬಿಎಂಪಿಯ ವಲಯಗಳಲ್ಲಿ ಜಂಟಿ ಆಯುಕ್ತರಾಗಿರುವ 4 ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲು ಕೂಡ ಸಿದ್ಧತೆ ನಡೆದಿದೆ. ಇದನ್ನ ತಡೆಯುವುದು ಕೂಡ ಬಿಜೆಪಿಯ ಈ ನಾಯಕರ ಪ್ಲಾನ್. ಒಟ್ಟಿನಲ್ಲಿ ಬಿಬಿಎಂಪಿಯಲ್ಲಿ ಯಾರು ಹಿಡಿತ ಸಾಧಿಸಬೇಕು ಎನ್ನುವುದಕ್ಕೆ ಬಿಜೆಪಿಯಲ್ಲಿ ನಡೆಯುತ್ತಿರುವ ಆಂತರಿಕ ಫೈಟ್ಗೆ ಇಂದಿನ ಸಭೆ ಸಾಕ್ಷಿಯಾಗಿರುವುದು ಸುಳ್ಳಲ್ಲ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು. ಇದು ಇವತ್ತಿನ ಇನ್ಸೈಡ್ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.